ಪಂಚಮುಲ್ ನೇಮಕಾತಿಯಲ್ಲಿ ಹಗರಣ ನಡೆದಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಶಾಸಕ ಮತ್ತು ಆತನ ಪುತ್ರನಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಇಡಿ ಮುಂದೆ ಹಾಜರಾಗೋದಕ್ಕೆ ಮುಳಬಾಗಿಲು ಶಾಸಕ ನಂಜೇಗೌಡ ಮತ್ತು ಪುತ್ರನಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅಕ್ರಮ ನೇಮಕಾತಿಗೆ ಪಡೆದ ಹಣದ ಬಗ್ಗೆ ಸ್ಪಷ್ಟನೆ ನೀಡುವಂತಹ ಅನಿವಾರ್ಯತೆ ಇದೆ. ಆದರೆ ಅಧಿವೇಶನದ ನೆಪ ಹೇಳಿ ವಿಚಾರಣೆಯಿಂದ ನಂಜೇಗೌಡ ಬಚಾವ್ ಆಗ್ತಾರಾ ಅಂತ ಕಾದು ನೋಡಬೇಕು. ಇವತ್ತು ಬಚಾವಾದರೂ ನಾಳೆ ಕೊಡ್ತಾರೆ. ಈಗ ಇವತ್ತಿಗೆ ಅಧಿವೇಶನ ಮುಗಿಯುತ್ತೆ, ನಾಳೆ ಕೊಡ್ತಾರೆ, ನಾಳೆ ನೋಟಿಸ್ ಕೊಡ್ತಾರೆ, ನಾಳೆ ಬನ್ನಿ ಅಂತಾರೆ, ಅಥವಾ ಸೋಮವಾರ ಬನ್ನಿ ಅಂತಾರೆ. ಎಷ್ಟು ದಿನ ತಪ್ಪಿಸ್ಕೊತೀರಾ? ಸಾಧ್ಯನೇ ಇಲ್ಲ. ನೀವು ಹಾಜರಾಗಲೇಬೇಕಾಗುತ್ತೆ, ನೀವು ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ. ನೀವು ಅಕ್ರಮ ನೇಮಕಾತಿ ಅದೇನೋ ಒಂದೊಂದು ಪೋಸ್ಟ್ಗೆ ಇಷ್ಟಿಷ್ಟು ಲಕ್ಷ ಅಂತ ಅಂದ್ಬಿಟ್ಟು ಏನೋ ತಗೊಂಡಿದ್ದಾರಂತೆ, ಅದೆಲ್ಲದೂ ಕೂಡ ಈಗ ಇಡಿ ದಾಳಿನಲ್ಲಿ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕಾಗುತ್ತೆ. ಅವ್ರ ಮಗಾದರೂ ಹಾಜರಾಗಬೇಕಾಗುತ್ತೆ. ನಂಜೇಗೌಡ ನಾಳೆ ನಾಡಿದ್ರಲ್ಲಿ ಹಾಜರಾಗ್ಬೋದು.